ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಏನು ಮಂಜು, ಮದುವೆ ಕೆಲಸಗಳು ಇನ್ನೂ ಮುಗ್ದಿಲ್ವಾ? ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀರಾ, ವಿಡಿಯೋಸೇ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ. ಮದುವೆ ಕೆಲಸಗಳೇನೋ ಮುಗೀತು, ಆದರೆ ನನಗೊಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಹಾಗಾಗಿ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟೆ. ಮದುವೆ ಕೆಲಸಗಳಿಂದ ನನ್ನ ಮೈಂಡ್ ಹೆಂಗಾಗೋಗ್ಬಿಟ್ಟಿತ್ತು ಅಂತಂದರೆ ಹೈ ಟೆಂಪ್ರೇಚರ್ ಆಗೋಗ್ಬಿಟ್ಟಿತ್ತು. ಯಾವ ಥರ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಅಂತಂದರೆ ಮಿಡ್ ನೈಟಲ್ಲಿ ಎದ್ದು ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೆ. ನಮ್ಮ ಮನೆಯವರು ಏನಕ್ಕೆ ಇಷ್ಟೊತ್ತಿನಲ್ಲಿ ರೆಡಿ ಆಗ್ತಾ ಇದೆಯಾ ಅಂತಂದರೆ ಮದುವೆ ಕೆಲಸಗಳಿದೆ, ಇನ್ನು ಏನಾದರೂ ಪೆಂಡಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಬಿಡ್ತೀನಿ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ನಂತೆ. ಈ ರೀತಿಯಾಗಿ ನನ್ನ ಮೈಂಡು ಹೈ ಟೆಂಪ್ರೇಚರ್ ಆಗಿಬಿಟ್ಟಿತ್ತು. ಹಾಗಾಗಿ ಸರಿ ಆಯಿತು, ಇವಾಗ ನಾನು ಕೂಲ್ ಮಾಡ್ಕೊಳ್ಬೇಕು, ಎಲ್ಲ ಕೆಲಸಗಳನ್ನು ಬಿಟ್ಟು ಆರಾಮ್ಸೆ ನಾನು ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಈ ಥರ ನನಗೆ ಮೊದಲೊಂದು ಸಲ ಆಗಿತ್ತು. ಯಾವಾಗ ಅಂತಂದರೆ ನಾನು ಜಾಬ್ ಮಾಡಬೇಕಾದ್ರೆ, ಆವಾಗಲೂ ಅಷ್ಟೇ ಈ ಅಡ್ಮಿಷನ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾ ಇತ್ತು ಅಲ್ಲಿ ಫೀಸ್ಗಳು ಕಟ್ಟೋದಕ್ಕೆ, ಮತ್ತು ಮಕ್ಕಳೆಲ್ಲ ಅಡ್ಮಿಷನ್ ಆಗ್ತಾಯಿದ್ರು. ಆವಾಗ ನಾನು ಮಿಡ್ ನೈಟಲ್ಲಿ ಎದ್ದು ಕೂತ್ಕೊಂಡು ದುಡ್ಡನ್ನ ಕೌಂಟ್ ಮಾಡ್ತಾ ಇದ್ದಂತೆ. 10,000, 20,000, 30,000 ಅಂತಂದ್ಬಿಟ್ಟು ನಾನೇನಾದರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆದೆ ಅಂತಂದರೆ ಫುಲ್ಲು ಪಕ್ಕ ಪ್ರಿಪೇರ್ ಆಗ್ತೀನಿ ನಾನು. ಹಾಗಾಗಿ ಕನಸಲ್ಲೂ ಸಹ ಕನ್ವರಿಸ್ತಾ ಇರ್ತೀನಿ, ಈ ಕೆಲಸ ಪೆಂಡಿಂಗ್ ಇದೆ, ಆ ಕೆಲಸ ಪೆಂಡಿಂಗ್ ಇದೆ, ಅದನ್ನು ಮೊದಲು ಮುಗಿಸ್ಬೇಕು, ಇದನ್ನು ಮೊದಲು ಮುಗಿಸ್ಬೇಕು ಅಂತ ಪ್ರಿಪೇರ್ ಆಗ್ತಾ ಇರ್ತೀನಿ. ಆಮೇಲೆ ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆದಮೇಲೂ ಇನ್ನೇನಾದರೂ ಇದೆಯಾ ಅಂತಂದ್ಬಿಟ್ಟು ಕನಸಲ್ಲೂ ಸಹ ಕನ್ವರಿಸ್ತಾ ಇರ್ತೀನಿ. ಹಾಗಾಗಿ ಸರಿ ಆಯಿತು, ಒಂದು ಸ್ವಲ್ಪ ನನಗೆ ರೆಸ್ಟ್ ಬೇಕಾಗಿದೆ, ಇವಾಗ ರೆಸ್ಟ್ ಮಾಡಿಬಿಡ್ಬೇಕು ಅಂತಂದ್ಬಿಟ್ಟು ಬೆಂಗಳೂರಿಗೆ ಬಂದಮೇಲೆ ಒಂದು 2 ವೀಡಿಯೋಸ್ ಇತ್ತು, ಅದನ್ನು ಎಡಿಟ್ ಮಾಡಿ ಹಾಕಿದೆ. ಅದಾದಮೇಲೆ ಮತ್ತೇನು ವೀಡಿಯೋಸ್ ಮಾಡೋದಕ್ಕೆ ಹೋಗಲಿಲ್ಲ. ಆರಾಮಾಗಿ ಒಂದು 2-3 ದಿನ ರೆಸ್ಟ್ ಮಾಡೋಣ, ಆಮೇಲೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸೋಮವಾರದಿಂದ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೋಮವಾರ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಟೊಮೊಟೊ ಬಾತನ್ನು ಮಾಡಿದ್ದೆ. ಇನ್ನು ಮದುವೆಯಲ್ಲಿ ಉಳಿದಿರೋ ಹಸಿ ಬಟಾಣಿ ಕಾಳಿತ್ತು, ಅದನ್ನು ತೊಗೊಂಬಂದಿದ್ದೆ. ಹಸಿ ಬಟಾಣಿ ಕಾಳೆಲ್ಲ ಹಾಕ್ಬಿಟ್ಟು ಟೊಮೊಟೊ ಬಾತನ್ನು ಮಾಡಿದೆ. ಇನ್ನು ಬೆಳಗ್ಗೆ ಅದೇ ಒಂದು ಟೊಮೊಟೊ ಬಾತೆ ಇತ್ತು, ಅದನ್ನು ಟಿಫನ್ ತಿಂದ್ಕೊಂಡು ಬೆಳಗ್ಗೆ ಒಂದು 8:15 ಹಂಗೆ ಮನೆ ಬಿಟ್ವಿ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಬೀಗ್ರೂಟ ಇತ್ತು, ನಾವು ಬರೋದಿಲ್ಲ ಅಂತಂದ್ರು ನನ್ನ ತಮ್ಮ ಕೇಳಲೇ ಇಲ್ಲ, ಬನ್ನಿ 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 ಅಂತ ಹಠ ಮಾಡ್ತಿದ್ದ. ಮತ್ತು ಅಪ್ಪ ಅಮ್ಮ ಮತ್ತು ನನ್ನ ತಮ್ಮನ ವೈಫು ಅವರೆಲ್ಲ ಬನ್ನಿ ಅಕ್ಕ ಬನ್ನಿ, ಇವತ್ತು ಬಂದು ನಾಳೆ ಹೋಗ್ಬಿಡಿ ಅಂತಂದ್ಬಿಟ್ಟು ಕೇಳ್ತಾಯಿದ್ರು. ಸರಿ ಆಯಿತು, ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಮಂಗಳವಾರ ಬೆಳಗ್ಗೆ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಅವರು ಸೋಮವಾರನೇ ಬರೋದಕ್ಕೆ ಹೇಳಿದ್ರು. ನಾನೇ ಅಯ್ಯೋ ಬಂದು ಇನ್ನೂ 1 ವಾರ ಆಗಲಿಲ್ಲ, ಮತ್ತೆ ಹೋಗ್ಬೇಕಾ, ಮತ್ತು ಇವತ್ತು ಸೋಮವಾರ ಹೋದರೆ ಮಂಗಳವಾರ ಇದ್ದು ಮತ್ತು ಬುಧವಾರ ಬರಬೇಕಲ್ವ, ಬೇಡ ಬಿಡಿ ನಾಳೆನೇ ಬೆಳಗ್ಗೆನೇ ಬಂದುಬಿಡ್ತೀವಿ ಅಂತಂದ್ಬಿಟ್ಟು ಮಂಗಳವಾರ ದಿನ ಬೆಳಗ್ಗೆನೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಬೀಗ್ರೂಟ ಇತ್ತು ಅವತ್ತು ಮಂಗಳವಾರ ದಿನ. ಮತ್ತು ಅಮ್ಮನ ಮನೆಯಲ್ಲಿ ಮುಂದ್ಯಾವ್ರನೂ ಇತ್ತು, ಅವರು ಮುಂದ್ಯಾವ್ರ ಎಲ್ಲ ಮುಗಿಸ್ಕೊಂಡು ಬಂದರು. ನಾವಿಲ್ಲಿ ಬೀಗ್ರೂಟಕ್ಕೆಲ್ಲ ಪ್ರಿಪ್ರೇಷನನ್ನು ಮಾಡಿಕೊಂಡು ಮಂಗಳವಾರ ದಿನ ಬೀಗ್ರೂಟ ಮುಗೀತು. ಇನ್ನು ಕ್ಲೀನ್ ಎಲ್ಲ ಮಾಡಿ ಮಲಗೋಷ್ಟರಲ್ಲಿ ನೈಟ್ 1 ಗಂಟೆ ಆಯಿತು. ನೆಕ್ಸ್ಟ್ ಇನ್ನು ಬುಧವಾರದ ದಿನ ಮತ್ತೆ ಒಂಥರ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಅಮ್ಮನ ಮನೇಲಿ ಇರೋದಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಕೆಲಸಗಳಿತ್ತು. ಮನೆಯಲ್ಲಿ ಪೂಜೆ ಮಾಡಿ 1.5 ತಿಂಗಳ ಮೇಲೆ ಆಗಿತ್ತು. ಆಮೇಲೆ ಮನೆ ಕ್ಲೀನ್ ಮಾಡಿ ಅಂತೂ ಒಂದು 2 ಮಂತ್ಸ್ ಮೇಲೇ ಆಗಿತ್ತು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ. ಹಾಗಾಗಿ ಇಲ್ಲ ನೆಕ್ಸ್ಟ್ ಯಾವಾಗಲಾದರೂ ಬರ್ತೀವಿ ಅಂತಂದ್ಬಿಟ್ಟು ಬುಧವಾರ ಈವ್ನಿಂಗ್ ಹಂಗೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಮತ್ತು ಗುರುವಾರದ ದಿನದಿಂದ ಮನೆ ಕ್ಲೀನಿಂಗ್ ಕೆಲಸಗಳನ್ನೋದು ಸ್ಟಾರ್ಟ್ ಆಯಿತು. ನನಗಂತೂ ಗುರುವಾರದ ದಿನ ಮನೆಯಲ್ಲಿ ಕೆಲಸಗಳು ಮಾಡೋದಕ್ಕೇ ಆಗ್ತಾ ಇರಲಿಲ್ಲ, ಯಾಕಂದರೆ ಅಮ್ಮನ ಮನೆಯಲ್ಲಿ ಮದುವೆ ಕೆಲಸಗಳೆಲ್ಲ ಸಾಕಷ್ಟಿತ್ತು, ಆ ಕೆಲಸಗಳನ್ನೆಲ್ಲ ಮಾಡಿದ್ದೆ. ಮತ್ತು ಇಲ್ಲಿ ಬಂದು ಇಲ್ಲೂ ಮನೆ ಕ್ಲೀನ್ ಮಾಡಬೇಕು ಅಂತಂದ್ರೆ ಒಂಥರ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಪೂಜೆ ಮಾಡಿಲ್ಲ, ಮನೆಯಲ್ಲಿ ಸುಮಾರು ದಿನ ಆಗಿದೆ ಅಂತಂದ್ಬಿಟ್ಟು ಸರಿ ನಿಧಾನವಾಗಿ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಿಧಾನವಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಇವಾಗ
4 ಬಾಲ್ಕನಿಗಳೆಲ್ಲ ಕಸ ಗುಡಿಸಿ, ಕಾರಿಡಾರ್ ಎಲ್ಲ ಕಸ ಗುಡಿಸಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಗುರುವಾರ ದಿನ ನಾನು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಂದರೆ ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಿ ಒಣಗಾಕಬೇಕು, ಮತ್ತು ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕಬೇಕು. ಡೋರ್ ಮ್ಯಾಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ, ಅದನ್ನು ವಾಶ್ ಮಾಡಿ ಒಣಗಾಕಬೇಕು. ಅದಾದಮೇಲೆ ಇನ್ನು ಕಿಚನ್ ಟವಲ್ಸು, ದೇವ್ರ ಮನೆ ಕ್ಲೀನ್ ಮಾಡೋ ಬಟ್ಟೆಗಳು ಅವನ್ನೆಲ್ಲ ವಾಶ್ ಮಾಡಿ ಒಣಗಾಕಬೇಕು. ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಬೇಕು. ಅದಾದಮೇಲೆ ಟಾಯ್ಲೆಟ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕು, ಮತ್ತು ಮನೆಯೆಲ್ಲ ಒರೆಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಮಧ್ಯದಲ್ಲಿ ಇನ್ನು ಅಡುಗೆ ಮಾಡೋದು, ಪಾತ್ರೆ ವಾಶ್ ಮಾಡೋದು, ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತಲ್ವ. ಮೇನ್ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಗುರುವಾರ ದಿನ ಮನೆ ಒರೆಸೋದಕ್ಕಾಗಲೇ ಇಲ್ಲ. ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಸಂಜೆನೇ ಆಗೋಯ್ತು. ಮನೆ ಒರೆಸೋದನ್ನು ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡೆ. ನಾನೇನಂತ ಅಂದ್ಕೊಂಡಿದ್ದೆ ಅಂತಂದರೆ ಗುರುವಾರನೇ ಮನೆ ಒರೆಸೋದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಶುಕ್ರವಾರದ ದಿನ ಬೆಳಗ್ಗೆನೇ ಇದ್ದು ಮಾಮೂಲಿ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಯಾಕೋ ಸಿಕ್ಕಾಪಟ್ಟೆ ಸುಸ್ತು ಅನಿಸ್ತಾ ಇತ್ತು, ಕೆಲಸಗಳು ಮಾಡೋದಕ್ಕೇನೆ ಆಗ್ತಾ ಇರಲಿಲ್ಲ. ಅದಲ್ಲದೆ ಮಧ್ಯದಲ್ಲಿ ಬೀಗ್ರೂಟಕ್ಕೂ ಹೋಗಿ ಅಲ್ಲಿ ಒದ್ದಾಡಿ ಬಂದಿದ್ನಲ್ವ, ಹಾಗಾಗಿ ಇನ್ನೂ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಸರಿ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಶುಕ್ರವಾರ ಮನೆ ಒರೆಸಿ ಶುಕ್ರವಾರ ದಿನ ದೇವ್ರ ಸಾಮಾನೆಲ್ಲ ಬೆಳಗಿಟ್ಟೆ. ಪೂಜೆ ಮಾಡೋದನ್ನು ಶನಿವಾರ ಬೆಳಗ್ಗೆಗೆ ಪೋಸ್ಟ್ಪೋನ್ ಮಾಡಿಕೊಂಡೆ. ಶನಿವಾರ ಬೆಳಗ್ಗೆನೂ ಪೂಜೆ ಮಾಡೋದಕ್ಕಾಗಲಿಲ್ಲ. ಕೊನೆಗೆ ಶನಿವಾರ ಸಂಜೆ ಪೂಜೆಯನ್ನು ಮಾಡಿದೆ. ಇವಾಗ ಗುರುವಾರದ ದಿನ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಅದಾದಮೇಲೆ ಇನ್ನು ಟಾಯ್ಲೆಟ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ನೈಟು. ಆಮೇಲೆ ಇನ್ನು ನಾನು ರಾಗಿ ಹಸಿಟ್ಟು ತೊಗೊಂಬಂದಿದ್ದೆ ಅಮ್ಮ ಮನೆಯಿಂದ. ಅದನ್ನು ಜಲ್ದಿ ಹಿಡಿದು ಬಾಕ್ಸಲ್ಲಿ ಹಾಕಿ ಇಡೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟೊಂದು ಸುಸ್ತಂತ ಅನ್ನಿಸ್ತಾ ಇತ್ತು. ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ರೆಸ್ಟ್ ಮಾಡಿಬಿಟ್ಟಿದ್ದೆ. ಇನ್ನು ಬೆಳಗ್ಗೆಗೆ ಮನೆ ಒರೆಸ್ಬೇಕಲ್ವಾ, ಈ ಒಂದು ರಾಗಿ ಹಸಿಟ್ಟು ಚೀಲ ಎಲ್ಲ ಇಲ್ಲೇ ಇದ್ದರೆ ಏನು ಚೆನ್ನಾಗಿರುತ್ತೆ. ಆದಷ್ಟು ಇವತ್ತು ಎಷ್ಟಾದರೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ರಾಗಿ ಹಸಿಟ್ಟನ್ನೆಲ್ಲ ಜಲ್ದಿ ಹಿಡಿದು ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತು ಹೇಳ್ತಾ ಇದ್ದೀನಿ, ಮದುವೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮದುವೆ ಅಂತೂ ನಾವು ಯಾವ ರೀತಿಯಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತಂದ್ಬಿಟ್ಟು ಏನೆಲ್ಲ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವೋ ಅದೇ ರೀತಿಯಾಗಿ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಾಯಿತು. ಒಂಥರ ಸಕ್ಸಸ್ಫುಲ್ ಆದ್ವಿ ಅಂತಲೇ ಹೇಳ್ಬೋದು. ಇವಾಗ ಬೇಕಾದರೆ ನಾನು ಆರಾಮ್ಸೆ ಇನ್ನೊಂದಷ್ಟು ಮದುವೆಗಳು ಬೇಕಾದ್ರೂ ಮಾಡಿಬಿಡ್ತೀನಿ. ಎಲ್ಲಿ ಹೇಗೆ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ನನಗೊಂದು ಅನುಭವ ಅನ್ನೋದು ಆಯಿತು. ಅದೇ ಹೇಳ್ತಾರಲ್ವ, ಅನುಭವ ಅನ್ನೋದು ತುಂಬ ಅಂದರೆ ತುಂಬಾ ದೊಡ್ಡದು ಅಂತಂದ್ಬಿಟ್ಟು ನಾವು ಚಿಕ್ಕ ವಯಸ್ಸಿಗೆ ಎಲ್ಲನೂ ಅನುಭವ ಪಡಿತಾ ಇದ್ದೀವಲ್ವಾ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಒಂದು ತಾಳಿ ತೊಗೊಂಬರೋದ್ರಿಂದ ಹಿಡಿದು ಎಲ್ಲನೂ ನಾನು ಹತ್ತದಿಂದ ನೋಡಿದೆ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾನೊಂದು ಅನುಭವ ಅಂತ ಪಡ್ಕೊಂಡಲ್ವ, ಅದು ನನ್ನ ಲೈಫ್ಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ಚಿಕ್ಕಂದಿನಲ್ಲಿ ನಮ್ಮ ಅಜ್ಜಿ ನನ್ನ ಜೊತೆಗೆ ಇರಲಿಲ್ಲ ಅಂತಂದಿದ್ರೆ ನಾನು ಇವತ್ತು ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಾ ಇರಲಿಲ್ವೇನೋ ಅಂತ ಅಂದ್ಕೊಳ್ತೀನಿ. ಆವಾಗ ನಮ್ಮ ಅಜ್ಜಿ ಬೆಲೆ ನನಗೆ ಗೊತ್ತಾಗಲಿಲ್ಲ. ಅವಾಗೆಲ್ಲ ಬೈಕೊಳ್ತಾ ಇದ್ದೆ, ಯಾಕೆ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲೇ ಇರ್ತಾರೆ, ಬೇರೆ ನಮ್ಮ ಚಿಕ್ಕಪ್ಪಂದ್ರ ಮನೆಯಲ್ಲಿ ದೊಡ್ಡಪ್ಪಂದ್ರ ಮನೆಯಲ್ಲಿ ಇರ್ಬೋದಲ್ವ, ನಮ್ಮ ಮನೆಯಲ್ಲೇ ಇರ್ತಾರೆ, ನನ್ನ ಬೈತಾ ಇರ್ತಾರೆ ಯಾವಾಗ್ಲೂ. ಆಮೇಲೆ ಅದು ಮಾಡು ಇದು ಮಾಡು ಅಂತಂದ್ಬಿಟ್ಟು ಕೆಲಸಗಳು ಹೇಳ್ತಾನೆ ಇರ್ತಾರೆ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ನನಗೆ ಫ್ರೀಡಮ್ಮೇ ಕೊಡ್ತಾ ಇಲ್ಲ ನಮ್ಮ ಅಜ್ಜಿ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಇವತ್ತು ಅದೆಲ್ಲ ನನಗೆ ಎಷ್ಟೊಂದು ಯೂಸ್ಫುಲ್ ಆಗ್ತಾ ಇದೆ ಅಂತಂದ್ಬಿಟ್ಟು ಇವತ್ತಿನ ದಿನಗಳಲ್ಲಿ ನನಗೆ ಅದು ಅರ್ಥ ಆಗ್ತಾ ಇದೆ. ನನಗೆ ಚಿಕ್ಕಂದಿನಲ್ಲಿ ಪ್ಯಾಂಪರ್ ಮಾಡಿ ಬೆಳೆಸ್ತೇ ಇಲ್ಲ ಯಾರೂ, ಎಲ್ಲ ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸಿದ್ರು. ಆದರೆ ಇವತ್ತು ರಫ್ ಆ್ಯಂಡ್ ಟಫ್ ಆಗಿ ಬೆಳೆದಿದ್ರಿಂದ ನನಗೆ ತುಂಬಾ ಜೀವನದ ಅನುಭವಗಳನ್ನೋದು ಆಗಿದೆ. ಒಂದು ಮನೆ ತಗೊಳ್ಳೋದ್ರಿಂದ ಹಿಡ್ದು ಆಮೇಲೆ ಮದುವೆ ಮಾಡೋದ್ರಿಂದ ಹಿಡ್ದು ಎಲ್ಲೆಲ್ಲಿ ಎಷ್ಟು ಖರ್ಚಾಗುತ್ತೆ, ಹೇಗೆಲ್ಲ ಮ್ಯಾನೇಜ್ ಮಾಡ್ಬೋದು, ಎಲ್ಲೆಲ್ಲಿ ಯಾವ್ಯಾವ ಐಟಮ್ಸ್ ಸಿಗುತ್ತೆ, ಹೆಂಗೆ ಮಾಡ್ಬೋದು ಅಂತ ಈ ರೀತಿಯಾಗಿ ಸಾಕಷ್ಟು ಅನುಭವಗಳನ್ನು ನಾನು ಚಿಕ್ಕ ಏಜಿನಲ್ಲೇ ಪಡ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಅನುಭವ ಅನ್ನೋದು ತುಂಬ ಅಂದರೆ ತುಂಬಾ ದೊಡ್ಡದು. ನಮ್ಮ ಜೀವನಕ್ಕೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಾದಮೇಲೆ ನಾನು ಸ್ಕೂಲಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಮಾಡಿದೆ. ಅಲ್ಲೂ ಅಷ್ಟೇ ನಮ್ಮ ಗುರುಗಳು ಸಾಕಷ್ಟು ಅನುಭವದ ಪಾಠಗಳನ್ನು ಹೇಳ್ಕೊಟ್ಟಿದ್ದಾರೆ. ಅಲ್ಲೊಂಥರ ನನ್ನ ಪಾಠಗಳನ್ನು ಕಲಿತೆ.
ಅವಾಗೆಲ್ಲ ಕಷ್ಟಪಟ್ಟು ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೆ. ಇವಾಗ ಅದು ನನಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಇವಾಗ ನಾನು ಅಂದ್ಕೊಳ್ತಾ ಇರ್ತೀನಿ, ನನ್ನನ್ನು ತಗೊಂಡೋಗಿ ಮರುಭೂಮಿಯಲ್ಲಿ ಬಿಟ್ಟರು ಅಲ್ಲೂ ಏನೋ ಒಂದು ಜುಗಾಡನ್ನು ಮಾಡಿ ಅಲ್ಲೂ ಏನೋ ಒಂದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅಂದ್ಕೊಳ್ತಾ ಇರ್ತೀನಿ. ನಾನು ಹಿಂಗೇ ಮಾಡ್ತೀನಿ ಅಂತ ಕಾನ್ಫಿಡೆನ್ಸಿಂದ ಹೇಳ್ತಾ ಇಲ್ಲ, ಒಟ್ಟಾರೆಯಾಗಿ ಏನೋ ಒಂದು ಪ್ರಯತ್ನ ಅಂತೂ ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಶುಕ್ರವಾರದ ದಿನ ರೋಟೀನ್ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ನೀಟಾಗಿ ಮನೆಯನ್ನು ಒರೆಸ್ಕೊಂಡು ಬರ್ತಾ ಇದ್ದೀನಿ. ಮನೆ ಒರೆಸಿ ಅಂತೂ ಒಂದು 1.5 ತಿಂಗಳ ಮೇಲೇ ಆಗೋಗಿತ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ಮತ್ತೆ ಅಲ್ಲಿ ಊರಿಗೆ ಹೋಗಬೇಕಾಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿರ್ತಾಯಿತ್ತು. ಯಾಕಂದರೆ ಮದುವೆ ಅಂತಂದರೆ ಸುಮ್ಮನೆ ಅಲ್ಲ, ಆ ಕೆಲಸ ಈ ಕೆಲಸ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕೆಲಸಗಳಿರ್ತಾಯಿತ್ತು. ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು 1-2 ದಿನ ರೆಸ್ಟ್ ಮಾಡೋಷ್ಟರಲ್ಲಿ ಮತ್ತೆ ಹೋಗಬೇಕಾಗಿತ್ತು. ಹಾಗಾಗಿ ಇಲ್ಲಿ ಮೇನು ಬರೋದು, ಮನೆಯೆಲ್ಲ ಕಸ ಗುಡಿಸ್ಕೊಳೋದು, ಅಡುಗೆ ಮಾಡೋದು, ಊಟ ತಿನ್ನೋದು, ಪಾತ್ರೆಗಳು ವಾಶ್ ಮಾಡೋದು, ಇದೇ ಥರ ಮೇಲ್ಮೇಲೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಮನೆ ಒರೆಸೋದಕ್ಕೆಲ್ಲ ಆಗ್ತಾ ಇರಲಿಲ್ಲ, ಬಿಟ್ಬಿಟ್ಟಿದ್ದೆ. ಸರಿ ಆಯಿತು, ಮದುವೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿಬಿಡಲಿ, ಆಮೇಲೆ ಬಂದು ನಿಧಾನವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡ್ರೆ ಆಯಿತು. ಇವಾಗ ಅವರು ಲೈಫನ್ನು ಸೆಟಲ್ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಇದೆ ದೊಡ್ಡವರಾಗಿ, ಅದನ್ನು ನಾವು ಸೆಟಲ್ ಮಾಡಬೇಕು ಅಂತಂದ್ಬಿಟ್ಟು ಆ ಕಡೆನೇ ಫೋಕಸ್ ಮಾಡಿದೆ. ಆ ಒಂದು ಜವಾಬ್ದಾರಿಯನ್ನು ನಾನು ನೀಟಾಗಿ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡಿದ್ದೀನಿ. ಅವ್ರ ಲೈಫನ್ನು ಸೆಟಲ್ ಮಾಡಿದ್ದೀನಿ. ಇನ್ನು ಅವ್ರ ಲೈಫ್ ಅವ್ರದ್ದು, ನಮ್ಮ ಲೈಫ್ ನಮ್ಮದು. ಈ ಥರ ನನ್ನ ತಮ್ಮನಿಗೆ ಹೇಳಿದ್ರೆ ಆ ರೀತಿಯಾಗೆಲ್ಲ ಆಗೋದಿಲ್ಲ. ನಾನು ನಿನ್ನ ಅಕ್ಕ ಅಂತ ನೀನು ಹಿಂದೆನೇ ಬರ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾನೆ. ಏನೋ ನಾವು ದೊಡ್ಡವರು ಅಂತ ಅನ್ನಿಸ್ಕೊಂಡ ಮೇಲೆ ಚಿಕ್ಕವ್ರ ಲೈಫನ್ನು ಸೆಟಲ್ ಮಾಡಬೇಕು, ಆ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಶಕ್ತಿ ಮೀರಿ ನನ್ನ ಜವಾಬ್ದಾರಿನೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟು ಬಂದಿದ್ದೀನಿ. ಈಗ ಮನೆಯೆಲ್ಲ ಒರೆಸಿದ್ದಾಯಿತು. ಬೆಳಗ್ಗೆನೇ ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಹಸಿ ಬಟಾಣಿ ಕಾಳು ಮಸಾಲೆ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ ಅಂತಂದುಬಿಟ್ಟು ಈಗ ಮನೆಯೆಲ್ಲ ಒರೆಸಿದ್ದಾಯಿತು. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳಿ ಸಾಮಾನಂತೂ ಯಾವ ಪಾರ್ಟಿ ಆಗೋಗಿತ್ತು ಅಂತಂದರೆ ಬ್ಲಾಕ್ ಆಗೋಗಿತ್ತು. ಆ ಬೆಳ್ಳಿ ಸಾಮಾನನ್ನು ನೋಡ್ತಾ ಇದ್ರೆ ನನಗೇನೆ ಭಯ ಆಗ್ತಾಯಿತ್ತು. ಇದನ್ನು ಹೆಂಗಪ್ಪ ಈ ಒಂದು ಕಪ್ಪು ಕಲೆಗಳನ್ನೆಲ್ಲ ಬಿಡಿಸೋದು ಅಂತ ಅಂದ್ಕೊಂಡಿದ್ದೆ. ಆದರೆ 1-2 ಸಲ ಕೋಲ್ಗೇಟ್ ಪೌಡ್ರಿಂದ ಉಜ್ಜಿ ತೊಳೆದೆ, ಆರಾಮ್ಸೆ ಹೋಯಿತು. ಅಷ್ಟೇನು ಕಷ್ಟ ಅಂತ ಆಗಲಿಲ್ಲ. ಆದರೆ ಒಂದು ಸ್ವಲ್ಪ ಟೈಮ್ ಅನ್ನೋದು ಜಾಸ್ತಿ ತಗೊಳ್ತು. ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ, ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತು. ಯಾಕಂದರೆ 1 ತಿಂಗಳ ಮೇಲೇ ಆಗೋಗಿತ್ತಲ್ವ. ಹಾಗಾಗಿ ಅದಾದಮೇಲೆ ಇನ್ನು ದೇವ್ರ ಸಾಮಾನು ಕ್ಲೀನ್ ಮಾಡೋ ಕೆಲಸನೂ ಅಷ್ಟೇ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ತು. ನೀಟಾಗಿ ಉಜ್ಜಿ ತೊಳಿಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ತು. ಹಾಗಾಗಿ ಕೆಲಸಗಳನ್ನು ಮಾಡ್ತಾ ಅಂದ್ಕೊಂಡೆ, ಯಾವಾಗ ಈ ಕೆಲಸಗಳನ್ನೆಲ್ಲ ನೀಟಾಗಿ ನಾನು ನನ್ನ ಮನಸ್ಸಿಗೆ ಇಡಿಸ್ದಾಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಶುಕ್ರವಾರ ಸಂಜೆ ಪೂಜೆ ಮಾಡೋದು ಪೋಸ್ಟ್ಪೋನ್ ಮಾಡಿಕೊಂಡು ಶನಿವಾರ ಸಂಜೆ ಪೂಜೆ ಮಾಡಿದೆ. ಇವಾಗ ತಾಮ್ರ ಮತ್ತು ಕಂಚಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಬೆಳ್ಳಿ ದೇವ್ರ ಸಾಮಾನುಗಳಿದೆ, ಅದಂತೂ ಕಪ್ಪಗಾಗೋಗಿತ್ತು. ದೀಪಗಳು ಅಷ್ಟೇ ಮತ್ತು ಕಳಶ ಅಷ್ಟೇ ಕಪ್ಪಗಾಗೋಗಿತ್ತು. ಅಷ್ಟು ಕಪ್ಪಗಾಗಿರೋ ಬೆಳ್ಳಿ ಸಾಮಾನುಗಳನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನನ್ನ ಹತ್ರ ಅಂತೂ. ನಾನು ಒಂದು 15 ಡೇಸ್ಗಾದ್ರೂ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ನಲ್ವಾ, ಹಾಗಾಗಿ ಅಷ್ಟೊಂದು ಬ್ಲ್ಯಾಕ್ ಆಗ್ತಾ ಇರಲಿಲ್ಲ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಡೈರೆಕ್ಟಾಗಿ ತುಂಬಾ ಬ್ಲ್ಯಾಕ್ ಆಗೋಗಿತ್ತು. ಒಂದು ಸಲ ಕೋಲ್ಗೇಟ್ ಪೌಡ್ರು ಹಾಕಿ ಉಜ್ಜಿ ತೊಳೆದೆ. ಅದಾದಮೇಲೆ ಅಲ್ಲಲ್ಲಿ ಇನ್ನೂ ಒಂದು ಸ್ವಲ್ಪ ಇತ್ತು, ಇನ್ನೂ ಒಂದು ಸಲ ಕೋಲ್ಗೇಟ್ ಪೌಡ್ರನ್ನು ಹಾಕಿ ನೀಟಾಗಿ ಉಜ್ಜಿ ತೊಳೆದೆ. ಆಮೇಲೆ ಎಲ್ಲ ಕ್ಲೀನ್ ಆಯಿತು. ಆವಾಗ ಒಂದು ಸ್ವಲ್ಪ ನನಗೆ ಸಮಾಧಾನ ಆಯಿತು. ಹಬ್ಬ ಹೋಯ್ತಾ, ಇದು ಬಿಡುತ್ತೋ ಇಲ್ವೋ, ಎಷ್ಟು ಇವತ್ತು ತಿಕ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, 1-2 ಸಲ ಕೋಲ್ಗೇಟ್ ಪೌಡ್ರನ್ನು ಹಾಕಿ ಉಜ್ಜಿ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಕೊಂಡು ಇವಾಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಈಗ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ಒರೆಸಿ ಇಟ್ಟೆ. ಅಷ್ಟೊತ್ತಿಗೆ ಇನ್ನು ನೈಟ್ ಆಯಿತು, ಇನ್ನು ಅಡುಗೆ ಮಾಡಬೇಕಾಗಿತ್ತು. ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇರೋಷ್ಟರಲ್ಲಿ ನನಗೆ ಸಾಕಾಯಿತು. ದೇವ್ರ ಮನೆಯನ್ನು ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ
ಈ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ನಲ್ವ, ಆ ಒಂದು ದೇವ್ರ ಸಾಮಾನುಗಳನ್ನು ಇಡೋದಕ್ಕೆ ಜಾಗ ಇರಲಿಲ್ಲ. ತೊಗೊಂಡೋಗಿ ದೇವ್ರ ಮನೆಯಲ್ಲೇ ಇಡಬೇಕಾಗುತ್ತೆ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡದೆ ದೇವ್ರ ಸಾಮಾನುಗಳನ್ನು ಇಡೋದಕ್ಕಾಗೋದಿಲ್ಲ. ಸರಿ ಆಯಿತು, ಹೆಂಗೋ ಕಷ್ಟಪಟ್ಟು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ನೆಕ್ಸ್ಟ್ ಡೇ ಗಂಧ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಒಂದು 9 ಗಂಟೆ ಹಂಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆನೂ ಮಾಡಿಟ್ಟೆ. ನುಗ್ಗೆಕಾಯಿ ಸಾಂಬಾರು, ರೈಸು ಎಲ್ಲ ಮಾಡಿಟ್ಟೆ. ಇನ್ನು ನೈಟು ಮುದ್ದೆ ಒಂದು ಮಾಡ್ಕೊಳ್ಳೋದಿತ್ತು. ಇವಾಗ ಮಧ್ಯಾಹ್ನ ಒಂದು 2:30 ಹಂಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ 3 ಗಂಟೆಯಿಂದ ದೇವ್ರ ಸಾಮಾನುಗಳಿಗೆ ಗಂಧ ಕುಂಕುಮ ಇಟ್ಟು ಆ ದೇವ್ರ ಮನೆಯಲ್ಲಿ ಒಂದೊಂದೇ ದೇವ್ರ ಸಾಮಾನುಗಳನ್ನು ತೊಗೊಂಬಂದು ಜೋಡಿಸಿಡ್ತಾ ಇದ್ದೀನಿ. ಹಾಗೆ ನಾನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವರು ಅಂದ್ಕೊಳ್ಬೋದು, ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಷ್ಟೆಲ್ಲ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡಿಕೊಂಡು ಕೆಲಸಗಳು ಮಾಡೋ ಅವಶ್ಯಕತೆ ಇದೆಯಾ ಮಂಜು ಅಂತ ನನ್ನನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾನು ಏನಂತ ಉತ್ತರ ಕೊಡ್ತೀನಿ ಅಂತಂದರೆ, ನಾನು ಯಾರಿಗೋ ಒಪ್ಸೋ ಕೆಲಸನ ನಾನು ಮಾಡ್ತಾ ಇಲ್ಲ, ಇದು ನನ್ನ ಜವಾಬ್ದಾರಿ. ಭಗವಂತ ನನಗೊಂದಿಷ್ಟು ಅಂತ ಜವಾಬ್ದಾರಿಗಳನ್ನು ಹಾಕಿರ್ತಾನಲ್ವ, ಅದನ್ನು ನಾನು ಮಧ್ಯದಲ್ಲೇ ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಿ. ಆಮೇಲೆ ನನಗೆ ಭಗವಂತ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಅವರಲ್ಲಿ ನನಗೆ ತುಂಬ ಅಂದರೆ ತುಂಬಾ ನಂಬಿಕೆ ಇದೆ. ನನಗೆ ಅದರಿಂದ ಏನೋ ಬರುತ್ತೆ, ಇದರಿಂದ ಏನೋ ಬರುತ್ತೆ ಅಂತಂದ್ಬಿಟ್ಟು ಫ್ರೀಯಾಗಿ ಬರೋದನ್ನು ನಾನು ಯಾವತ್ತಿಗೂ ಕಾಯ್ಕೊಂಡು ಕೂರೋದಕ್ಕೆ ಹೋಗೋದಿಲ್ಲ. ನಮಗೆ ಕೈ ತುಂಬ ದುಡಿಮೆ ಕೊಡಪ್ಪ, ನಾವು ಸಂಪಾದನೆ ಮಾಡ್ಕೊಳ್ತೀವಿ. ಇಷ್ಟೇ ನಾನು ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ನಾನು ಇಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳೋದು, ನಮಗೆ ಕೈ ತುಂಬ ದುಡಿಮೆ ಕೊಡಪ್ಪ, ನಾವು ಕಷ್ಟಪಟ್ಟು ದುಡ್ದು ಮೇಲಕ್ಕೆ ಬರ್ತೀವಿ, ನಮ್ಗೆ ಅಲ್ಲಿಂದ ಇಲ್ಲಿಂದ ದುಡ್ಡು ಬರೋ ಅವಶ್ಯಕತೆನೇ ನಮ್ಗೆ ಬೇಕಾಗಿಲ್ಲ ಅಂತಂದ್ಬಿಟ್ಟು ನಾನು ಯಾವಾಗಲೂ ದೇವರನ್ನು ಇದೊಂದನ್ನು ಕೇಳ್ಕೊತಾ ಇರ್ತೀನಿ. ಅದೇ ಥರನೇ ದೇವರು ಸಹ ಅಲ್ಲೊಂದು ಇಲ್ಲೊಂದು ಅಂತಂದ್ಬಿಟ್ಟು ನಾವು ಬಿದ್ದಾಗಲೆಲ್ಲ ಏನೋ ಒಂದು ಕೆಲಸನ ಕೊಟ್ಟು ಎತ್ತಾ ಬಂದಿದ್ದಾನೆ. ಯಾಕೆ ನಾನು ಈ ಒಂದು ಮಾತನ್ನು ಹೇಳ್ತೀನಿ ಅಂತಂದರೆ, ನಾನು ಚಿಕ್ಕಂದಿನಿಂದ ನಾನು ನಂಬ್ಕೊಂಡ್ಬಂದಿರೋ ಫಾರ್ಮುಲಾನೇ ನಾನು ಇದೊಂದನ್ನೇ ನಾನು ನಂಬೋದು. ಕಷ್ಟಪಟ್ಟರೆ ಮೇಲಕ್ಕೆ ಬಂದೇ ಬರ್ತೀವಿ, ಕಷ್ಟಪಡಬೇಕಷ್ಟೆ. ಸುಮ್ಮನೆ ಕೂತ್ಕೊಂಡಿದ್ರೆ ಯಾವುದು ಈಸಿಯಾಗಿ ಸುಮ್ಮನೆ ಏನೂ ಸಿಗೋದಿಲ್ಲ. ಕಷ್ಟಪಟ್ಟರೆ ಏನು ಬೇಕೋ ಅದನ್ನು ನಾವು ಸಾಧನೆ ಮಾಡ್ಬೋದು ಅನ್ನೋ ಒಂದು ಫಾರ್ಮುಲಾನ ನಾನು ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಹೌದು, ಒಂದೊಂದು ಸಲ ನಮ್ಮ ಕೈಯಲ್ಲಿ ಕೆಲಸಗಳನ್ನು ಮಾಡೋದಕ್ಕೇ ಆಗೋದಿಲ್ಲ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಬಾಡಿ ಸ್ಟ್ರೈನ್ ಆಗ್ತಾಯಿತ್ತು, ಕೆಲಸಗಳು ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಾಗೇ ಇದ್ದುಬಿಟ್ರೆ ಹಾಗೇ ಇದ್ದು ಬಿಡ್ತೀವಿ ನಾವು. ಅದೇ ನಿಧಾನವಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದರೆ ನಮ್ಮ ದೇಹ ಒಂಥರ ಕಷ್ಟಪಡೋದಕ್ಕೆ ಸಿದ್ಧ ಆಗ್ತಾ ಇರುತ್ತೆ. ನಾವು ಒಂದು ಸಲ ನಾವೇನಾದರೂ ನಮ್ಮ ದೇಹಕ್ಕೆ ಸೋಂಬೇರಿತನನ ಬೆಳೆಸ್ಕೊಳ್ಳೋದಕ್ಕೆ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ಅದು ಹಾಗೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಏನೇ ಆಗಲಿ ನಿಧಾನವಾಗಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿದ್ರೆ ನಮ್ಮ ದೇಹ ಕಷ್ಟಪಟ್ಟು ಕೆಲಸಗಳನ್ನು ಮಾಡೋದಕ್ಕೆ ಅದು ಪ್ರಿಪೇರ್ ಆಗ್ತಾ ಇರುತ್ತೆ. ಹಾಗೆ ಅಂತೂ ಯಾವತ್ತಿಗೂ ಬಿಡಬಾರ್ದು. ಹಾಗಾಗಿನೇ ನಾನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನಾದರೂ ಒಂದು ಕೆಲಸನ ಮಾಡ್ತಾ ಇರ್ತೀನಿ. ಅದ್ರ ತಕ್ಕಂಗೆ ರೆಸ್ಟು ಸಹ ಮಾಡ್ತಾ ಇರ್ತೀನಿ. ಫುಲ್ಲು ರೆಸ್ಟು ಅಂತಲೂ ಮಾಡೋದಕ್ಕೆ ಹೋಗೋದಿಲ್ಲ, ಹಂಗಂತ ಫುಲ್ಲು ಕೆಲಸಗಳು ಹೆವಿ ಅಂತಲೂ ಮಾಡೋದಕ್ಕೆ ಹೋಗೋದಿಲ್ಲ. ಈಕ್ವಲ್ ಆಗಿ ಲೈಫನ್ನು ತೊಗೊಂಡು ಹೋಗ್ತಾ ಇದ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದೊಂದು ಸಲ ನಮ್ಮ ಬಾಡಿನೂ ಸಹ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ನಾವು ಹೆವಿ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಒಂದು ಕೆಲಸನ ಸ್ಕಿಪ್ ಮಾಡು, ಏನೂ ಪರವಾಗಿಲ್ಲ, ಆ ಕೆಲಸನೂ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಹೋಗಿದೀಯ ಅಂತಂದರೆ ನಿನಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಆವಾಗ ಒಂದು ಕೆಲಸನ ಸ್ಕಿಪ್ ಮಾಡಿ ಇನ್ನೊಂದು ಕೆಲಸನ ನಾವು ಮಾಡ್ಕೊಂಡು ಹೋಗಿದ್ದೀವಿ ಅಂತಂದರೆ ಆರಾಮಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಅಟ್ ಎ ಟೈಮು 2 ಕೆಲಸಗಳನ್ನು ಮಾಡಿ ಮುಗಿಸ್ಬಿಡ್ಬೇಕು ಅಂತ ನಾವೇನಾದರೂ ಹೋಗಿದ್ದೀವಿ ಅಂತಂದರೆ ನಾವು ಎಷ್ಟು ಎಫರ್ಟ್ ಹಾಕಿ ಕೆಲಸಗಳನ್ನು ಮಾಡಿರ್ತೀವೋ ಅದ್ರ ಡಬ್ಬಲ್ ಅಷ್ಟು ಕೆಲಸಗಳು ನಮಗೆ ಬೀಳುತ್ತೆ. ಹಾಗಾಗಿ ಒಂದೊಂದು ಸಲ ಕೆಲಸಗಳು ನಿಧಾನವಾಗಾದರೂ ಪರವಾಗಿಲ್ಲ, ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ತೊಂದರೆ ಏನೂ ಆಗೋದಿಲ್ಲ. ಆದರೆ ಹಾಗೆ ಅಂತೂ ಸೋಂಬೇರಿತನದಿಂದ ಕುತ್ಕೊಂಡ್ಲೇಬಾರ್ದು. ಏನಾದರೂ ಒಂದು ನಿಧಾನವಾಗಿ ಕೆಲಸಗಳನ್ನು ಇವತ್ತಾಗೋದು ನಾಳೆ ಆಗಲಿ ಅಂತಂದ್ಬಿಟ್ಟು ಒಂದೊಂದು ಸಲ ನಾನು ಹೇಳ್ತಾ ಇದ್ದೀನಿ. ಒಂದೊಂದು ಸಲ ಮಾತ್ರ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಟೈಮಲ್ಲಿ ಒಂದು 2 ದಿನ ಟೈಮ್ ತೊಗೊಂಡು ನಿಧಾನವಾಗಿ ಆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ದೇಹ ಯಾವಾಗಲೂ ಕೆಲಸಗಳನ್ನು ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಇಲ್ಲ ಅಂತಂದರೆ ಟೋಟಲ್ಲಾಗಿ ನಾವೇ ಏನು ಕೆಲಸಗಳು ಮಾಡೋದಕ್ಕೇ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತಂದ್ಬಿಟ್ಟು
ಕೂತು ಬಿಡ್ತೀವಿ. ಒಂದೊಂದು ಸಲ ನಮ್ಮ ಮೈಂಡು ಹೇಳ್ತಾ ಇರುತ್ತೆ, ಯಾರು ಮಾಡ್ತಾರೋ ಹೋಗಪ್ಪ ಅಷ್ಟೆಲ್ಲ ಕೆಲಸಗಳು ಅಂತ ಹೇಳ್ತಾ ಇರುತ್ತೆ. ಆದರೆ ನಾವು ಮನಸ್ಸು ಮಾಡಿ ಎದ್ದು ಕೆಲಸಗಳನ್ನು ಮಾಡಿ ಮುಗಿಸಿದ್ದೀವಿ ಅಂತಂದರೆ ಎಷ್ಟು ಬೇಗ ಕೆಲಸಗಳನ್ನು ಮಾಡಿ ಮುಗಿಸ್ತೀವಲ್ವ, ಆವಾಗ ಇವತ್ತಿನ ದಿನ ಅನ್ನೋದು ನಾಳೆಗೆ ನಮಗೆ ಆಧಾರ ಆಗುತ್ತೆ. ಇವತ್ತು ನೀಟಾಗಿ ನಾವು ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ದೀವಿ ಅಂತಂದರೆ ರೋಟೀನ್ ನಾಳೆನೂ ಅದು ಅಭ್ಯಾಸ ಆಗುತ್ತೆ, ನಾಳಿದ್ದನೂ ಅದು ಅಭ್ಯಾಸ ಆಗುತ್ತೆ. ಇದೇ ಥರ ಅದು ಅಭ್ಯಾಸವಾಗಿ ನಮಗೆ ಬೆಳ್ಕೊಳ್ಳುತ್ತೆ. ಅದೇ ನಾವು ಇವತ್ತು ಯಾರು ಮಾಡ್ತಾರೆ ಹೋಗಪ್ಪ ಅಂತ ಮಲಗಿಬಿಟ್ಟಿದ್ದೀವಿ ಅಂತಂದರೆ ನಾಳೆನೂ ಹಂಗೆ ಅನಿಸುತ್ತೆ, ಯಾರು ಮಾಡ್ತಾರೆ ಹೋಗಪ್ಪ ಅಂತ ನಾಳೆನೂ ಹಂಗೆ ಅನಿಸುತ್ತೆ. ಇನ್ನು ಆಚೆ ನಾಡಿದ್ದನೂ ಹಂಗೆ ಅನಿಸ್ತಾ ಇರುತ್ತೆ. ಪ್ರತಿದಿನ ಇದೇ ರೀತಿಯಾಗಿ ಅನಿಸ್ಕೊಂಡು ಒಂದಿನ ನಾವು ಸೋಂಬೇರಿತನದಿಂದ ಕುತ್ಕೊಂಡ್ಬಿಡ್ತೀವಿ. ಹಾಗಾಗಿನೇ ಪರವಾಗಿಲ್ಲ, ತೊಂದರೆ ಏನಿಲ್ಲ, ನಮ್ಮ ಕೈಯಲ್ಲಿ ಆಗ್ತಿಲ್ವಾ, ಜಾಸ್ತಿ ಕೆಲಸ ಮಾಡೋ ಬದಲಿಗೆ ಕಡಿಮೆ ಕೆಲಸ ಮಾಡೋಣ, ಇವತ್ತು ಒಂದಿನದಲ್ಲಿ ಆಗೋ ಕೆಲಸನ 2 ದಿನದಲ್ಲಿ ಮಾಡಿ ಮುಗಿಸೋಣ ಅಂತಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೀವಿ ಅಂತಂದರೆ ಕೆಲಸಗಳು ಆರಾಮಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಆಗ್ತಾ ಇರ್ತವೆ. ಈಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದೆಲ್ಲ ಆಯಿತು, ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮಾಡಿದೆ. ಅಬ್ಬಾ, ಇವಾಗ ಒಂದು ಸ್ವಲ್ಪ ನನಗೆ ಸಮಾಧಾನ ಅಂತ ಆಯಿತು. 1.5 ತಿಂಗಳ ಮೇಲೆ ಆಗಿತ್ತು ಮನೆಯಲ್ಲಿ ಪೂಜೆಯನ್ನು ಮಾಡಿ. ಅಲ್ಲಿ ನನ್ನ ತಮ್ಮನವ್ರಿಗೆ ಅಂದರೆ ಮದುವೆ ಆದ ಹೊಸದ್ರಲ್ಲಿ ಊಟಕ್ಕಂತ ಕರೀತಾರಲ್ವ ಗಂಡು ಹೆಣ್ಣನ್ನು, ಅದೇ ರೀತಿಯಾಗಿ ನಮ್ಮ ದೊಡ್ಡಮ್ಮ ಅವರು ಊಟಕ್ಕೆ ಕರೆದಿದ್ರು. ನಮ್ಮ ಅತ್ತಿಗೆಯವರೆಲ್ಲ ನನ್ನೂ ಕರೆದ್ರು, ಬಾ ಮಂಜು ನೀನು ಬಾ 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 ಅಂತಂದರು. ನಾನು ಬರೋದೇ ಇಲ್ಲ, ಮನೆಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು, ಪೂಜೆ ಮಾಡಿ ಸುಮಾರು ದಿನ ಆಗೋಗಿದೆ, ಇಲ್ಲ ಯಾವಾಗಲಾದರೂ ಬರ್ತೀನಿ ಅಂತಂದ್ಬಿಟ್ಟು ಹೋಗಲೇ ಇಲ್ಲ. ಅವರು ತುಂಬ ಬಲವಂತ ಮಾಡಿದ್ರು. ಇಲ್ಲ, ಮೊದಲು ನಾನು ಬೆಂಗಳೂರಿಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ದೀಪಗಳನ್ನು ಬೆಳಗಬೇಕು, ಸುಮಾರು ದಿನ ಆಗೋಗಿದೆ ಅಂತಂದ್ಬಿಟ್ಟು ಎಲ್ಲೂ ಹೋಗದೆ ಬಂದು ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಪೂಜೆಯನ್ನು ಮಾಡಿದ್ದೀನಿ. ಈಗೊಂಥರ ನನಗೆ ಸಮಾಧಾನ ಅಂತ ಅನ್ನಿಸ್ತು. ಇವಾಗ ಬೇಕಾದರೆ ಯಾರೆಲ್ಲಕ್ಕೆ ಕರೆದ್ರೂ ಸರಿ ಆಯಿತು ಬರ್ತೀನಿ ನಡೀರಿ ಅಂತಂದ್ಬಿಟ್ಟು ಹೋಗ್ಬೋದು. ಇಲ್ಲಿ ಮನೆಯಲ್ಲಿ ಎಲ್ಲಂದರೆ ಅಲ್ಲಿ ಕೆಲಸಗಳನ್ನು ಇಟ್ಕೊಂಡು ಹೋಗೋದಕ್ಕೂ ಆಗ್ತಾ ಇರಲಿಲ್ಲ, ಅಲ್ಲಿ ನೆಮ್ಮದಿಯಾಗಿ ಇರೋದಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ಎಲ್ಲ ಕೆಲಸಗಳನ್ನು ಮುಗಿಸಿದ್ಮೇಲೆ ಇವಾಗ ಒಂಥರ ನನಗೆ ಆರಾಮಾಗಿ ನೆಮ್ಮದಿ ಅಂತ ಆಗ್ತಾ ಇದೆ. ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಶನಿವಾರ ಆಗಿರೋದ್ರಿಂದ ರಾಮಕೋಟಿಯನ್ನು ಬರಿತಾ ಇದ್ದೀನಿ. ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಹೇಳ್ಕೊಳ್ತೀನಿ. ಇನ್ನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇನ್ನು ನೈಟು ಅಡುಗೆ ಬಂದುಬಿಟ್ಟು ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರಿತ್ತು, ಅದಕ್ಕೆ ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ನೆಕ್ಸ್ಟ್ ಒಂದು ನನ್ನ ಸುಮಾರು ವರ್ಷಗಳ ಕನಸಿನ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಆ ಕನಸು ಯಾವುದು ಅಂತಂದ್ಬಿಟ್ಟು ಆದರೆ ಗೆಸ್ ಮಾಡಿ ಕಮೆಂಟ್ ಮಾಡಿ.